ಸೊ ನಾವ್ಯಾಕೆ ಅವ್ರನ್ನ ಕೆಟ್ಟವರು ಕೆಟ್ಟದಾಗೆ ಅಂತ ಬಿಂಬಿಸ್ಬೇಕು. ನಾವು ಒಳ್ಳೊಳ್ಳೆ ಸಿನಿಮಾ ಮಾಡಿದಾಗ ಸಿನಿಮಾಗಳು ನೋಡೋಣ. ನಾನು ಎಲ್ಲ ಅಭಿಮಾನಿಗಳಿಗೆ ಹೇಳ್ತಾ ಇರೋದು, ದಯವಿಟ್ಟು ಒಳ್ಳೆ ಸಿನಿಮಾ ಮಾಡಿದಾಗ, ಕನ್ನಡ ಚಿತ್ರರಂಗದ ಒಳ್ಳೊಳ್ಳೆ ಸಿನಿಮಾ ಮಾಡಿದಾಗ ಸಿನಿಮಾಗಳು ನೋಡಿ, ಚೆನ್ನಾಗಿ ಆದರ್ಶಿ ಪ್ರೀತಿ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಈಗ ಫೈನಲ್ ಏನಂತಂದರೆ, ನೀವು ಒಂದು ವೇದಿಕೆ ಮೇಲೆ ಹೇಳಿದ್ರಿ, ನಮ್ಮ ಇಂಡಸ್ಟ್ರಿಲಿ ನಮ್ಮ ಕಾಲು ಎಳೆಯುವಂಥವ್ರು ಇದ್ದಾರೆ, ಬೇರೆ ಬೇರೆ ಇಂಡಸ್ಟ್ರಿಲಿ ಅವ್ರವ್ರಿಗೆ ಸಪೋರ್ಟ್ ಮಾಡೋಂಥವ್ರು ಇದ್ದಾರೆ ಅನ್ನೋಂಥದ್ದು. ಅನ್ನೋ ನಿಮಗೂ ಕೂಡ ಇದೆ. ಆ ಪರಿಸ್ಥಿತಿಗಳು ಕೆಲವೊಮ್ಮೆ ನೀವು ಕೂಡ ಎದುರಿಸಬೇಕಾಗತ್ತೆ. ಹೇಗೆ ಸರ್ ಮತ್ತೆ ಇಂಡಸ್ಟ್ರಿ ಒಗ್ಗಟ್ಟಾಗಿದೆ ಅನ್ನೋಂಥ ಸುಮ್ಮನೆ ಮಾತುಗಳಿಗಿರುತ್ತಾ ಅಂತ? ಒಗ್ಗಟ್ಟು ಬೇಕು ಬ್ರದರ್. ಯಾಕಂದರೆ ನಿನ್ನೆ ನನಗೆ ರಾತ್ರಿ ಧ್ರುವ ಫೋನ್ ಮಾಡಿಬಿಟ್ಟು, ಅಣ್ಣ ನಮ್ಮದು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾಯಿದ್ದೀವಿ, 26ಗೆ ಅನೌನ್ಸ್ ಮಾಡ್ತೀನಿ, ಸಾಂಗ್ ಒಳಗಡೆ ಡೇಟ್ನ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ. ಸೊ ಅಣ್ಣ, ಈ ಪೈರಿಸಿ ಬಗ್ಗೆ ಹೊಡೆದಾಡ್ಬೇಕಣ್ಣ, ಸುದೀಪ್ ಸರ್ ಮೊನ್ನೆ ಯುದ್ಧ ಅಂತೆಲ್ಲ ಮಾತಾಡಿದ್ದಾರೆ, ಪೈರಿಸಿ ಬಗ್ಗೆ ಹೊಡೆದಾಡ್ಬೇಕಣ್ಣ, ಅದೊಂದು ಸ್ವಲ್ಪ ಪ್ಲ್ಯಾನ್ ಮಾಡೋಣ ಮುಂಚೆ ಅಂತ. ಖಂಡಿತವಾಗ್ಲೂ ಮಗನೇ, ನಮ್ಮ ಇಂಡಸ್ಟ್ರಿಲಿ ನಾವು ಕಾಲು ಎಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಮಾಡಿ ಬೆಳೆಸಿ ನಮ್ಮ ಚಿತ್ರರಂಗ ಒಳ್ಳೊಳ್ಳೆ ಸಿನಿಮಾ ಎಕ್ಸ್ಟ್ರಾಡಿ ಸಿನಿಮಾಗಳು ನೋಡ್ತಾವ್ರು ಜನ. ಇವತ್ತು ಇಂಡಿಯಾದಲ್ಲಿ ನೀನು ಎಲ್ಲೇ ತೊಗೊಂಡ್ರು ಮಗನೇ, ಒಂದು ಸಿನಿಮಾ ಹಿಂದಿ ಒಂದು ಹಿಟ್ಟಾಗಿರ್ಬೇಕು ಬಿಟ್ಟರೆ ಕನ್ನಡದಿಂದನೇ ಅದ್ಭುತವಾದ ಸಿನಿಮಾಗಳು ಗೆದ್ದಿರೋದು. ಸೊ ಅದಕ್ಕೆ ನಮ್ಮಲ್ಲಿ ಕಾಲು ಎಳ್ಕೊಂಡು ನಾವು ಸಾಯೋದಕ್ಕಿಂತ, ಆಮೇಲೆ ನಮ್ಮ ಕನ್ನಡಿಗರು, ನಮ್ಮ ಫ್ಯಾನ್ಸ್ಗಳು ಏನಿದೆ, ನಮ್ಮ ಫ್ಯಾನ್ಸ್ಗಳಂತ ಏನಿದ್ದೀವಿ ನಾವು ಕರ್ನಾಟಕದ ಕನ್ನಡ ಸಿನಿಮಾ ಮತ್ತು ಆದರ್ಶಿ ಪ್ರೀತಿ ಮಾಡೋರು ಏನಿದ್ದಾರೆ, ಸೊ ನಾವು ಕಿತ್ತಾಡ್ಕೊಂಡು ನಾವು ಹೊಡೆದಾಡ್ಕೊಂಡು ನಮ್ಮ ಕಾಲು ಎಳ್ಕೊಂಡು ಪೈರಿಸಿ ಮಾಡಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಮಗನೇ, ಅಷ್ಟೇ. ಇನ್ನೇನು ನಾವೇನು ಬುದ್ಧಿ ಅಂತೂ ಹೇಳೋಕ್ಕಾಗಕ್ಕಂದು ಇನ್ನೇನು ಹೇಳ್ತೀಯ ನೀನು? ಸಿನಿಮಾ ಬೆಳೆಸಿ ಉಳಿಸಿ ಅಂತ ಕೇಳ್ತೀವಿ ಅಷ್ಟೇ. ಫೈನಲ್ ಜೋಡೆತ್ತು ಅಂದರೆ ಒಂದು ಚುನಾವಣೆ ಟೈಮಲ್ಲಿ ದರ್ಶನ್ ಅವರು ಮತ್ತು ಯಶ್ ಅವರು ಅನ್ನೋಂಥದ್ದು ಒಂದು ತುಂಬ ಟ್ರೆಂಡ್ ಆಗಿತ್ತು. ಸೊ ನೀವು ಆ ಜೋಡೆತ್ತನ್ನು ಯಾವ ರೀತಿ ತಗೊಳ್ತೀರಿ, ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾರೆ, ಧ್ರುವ ಅವರು ಹೇಗೆ ಇದಕ್ಕೆ ಮ್ಯಾಚ್ ಆಗ್ತಾರೆ? ಇಲ್ಲ ಪ್ರತಿಯೊಬ್ಬರು ಇಲ್ಲಿ ಜೋಡೆತ್ತುಗಳೇ, ಪ್ರತಿಯೊಬ್ಬರು. ಯಾಕಂದರೆ ಒಂದು ಗಾಡಿ ಕಟ್ಟಿದ ಮೇಲೆ ಆ ಕಡೆ ಒಂದೆತ್ತು ಈ ಕಡೆ ಒಂದೆತ್ತು ಎಳ್ಕೊಂಡು ಹೋದ್ರೇ ಜೀವನ, ಎಳ್ಕೊಂಡು ಹೋದ್ರೇ ಸಂಸಾರ, ಎಳ್ಕೊಂಡು ಹೋದ್ರೇ ಲೈಫ್, ಎಳ್ಕೊಂಡು ಹೋದ್ರೆ ಒಂದು ಮನೆ ಉದ್ಧಾರ ಆಗೋದು. ಸೊ ಪ್ರತಿ ಕಲಾವಿದ ಪ್ರತಿಯೊಂದು ಮನೆಯಲ್ಲೂ ಸೊ ಅದೇ ರೀತಿ ಇರಲಿ ಅಂತ ಆಶಿಸ್ತೀನಿ. ಬಟ್ 26ಗೆ ಬರ್ತಿದೆ, ಫುಲ್ ಸಾಂಗ್ ಕೇಳಿದ್ರೆ ನಿಜವಾಗ್ಲೂ ಪ್ರತಿ ಲೈನ್ಗೂ ಒಂದು ಅರ್ಥಗರ್ಭಿತವಾಗಿರ್ತದೆ. ಸೊ ಕೇಳಿ, 26ಕ್ಕೆ ಬರ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ಸಾಲು ಸರ್, ನೀವು ಬೇರೆ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತೀರಿ. ನಾನು ಒಂದವರೆಲ್ಲ ಬಿದ್ದಾಗ ನಗಬೇಡ ಅನ್ನೋಂಥದ್ದು ಒಂದು ಸಾಲಿದೆ. ಅದು ಇಂಡಸ್ಟ್ರಿಯಲ್ಲಿ ಆ ಥರದ್ದೊಂದು ಸಾಧ್ಯತೆಗಳು ಇರುತ್ತಲ್ಲ? ಖಂಡಿತವಾಗ್ಲು ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಕ್ಕಂತ. ನಾನು ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದು ಕಲಿಬೇಕಪ್ಪ, ಜೀವನ ತಗ್ಗಿ ಬಗ್ಗಿ ನಡೆಯೋದು ಕಲಿಬೇಕಪ್ಪ ಅಂತ ಎಲ್ಲಾದರೂ ನೋಡಿಲ್ಲ. ಎಲ್ಲರೂ ಅದಕ್ಕೆ ಇದು ಲೈಫು ಮಗನೇ, ಇನ್ಕ್ಲೂಡಿಂಗ್ ಮೀ. ನನಗೂ ಅನ್ವಯಿಸುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಆಡ್ತಾ ಇರೋದು, ಇನ್ನೂ ಆ್ಯಕ್ಚುಲಿ ಸಾಂಗೇ ಬಿಟ್ಟಿಲ್ಲ, ಆಡ್ತಿದ್ದೀನಿ. ಸೊ ಇಟ್ಸ್ ಕಮಿಂಗ್ ನೋಡಿ. ಥ್ಯಾಂಕ್ ಯು. ಲವ್ ಯು ಮಗನೇ, ಲವ್ ಯು ಕಂದ. ಎಸ್, ಇದಿಷ್ಟು ನಿರ್ದೇಶಕ ಜೋಗಿ ಪ್ರೇಮ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.